ದಸರಾ ಗಜಪಡೆಯ ಮಾವುತರು ಕಾವಾಡಿಗಳ ಮಕ್ಕಳಿಗಾಗಿ ತಾತ್ಕಾಲಿಕ ಶಾಲೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೈಸೂರು ಅರಮನೆ ಆವರಣದಲ್ಲಿ ತಲೆ ಎತ್ತಿರುವ ತಾತ್ಕಾಲಿಕ ಶಾಲೆಯಲ್ಲಿ ಈಗ ಪಾಠ ಪ್ರವಚನ ಜೋರಾಗಿ ನಡೆದಿದೆ. ಮಾವುತರು ಕಾವಾಡಿಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ತಾತ್ಕಾಲಿಕ ಶಾಲೆಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಡೆಯುತ್ತಿರುವ ತಾತ್ಕಾಲಿಕ ಶಾಲೆಯಲ್ಲಿ ಮಾವುತರು ಹಾಗೂ ಕಾವಾಡಿಗಳ ಕುಟುಂಬದ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರಿ ಶಾಲೆಗಳ ಶಿಕ್ಷಕಿಯರಾದ ದಿವ್ಯಾ ಪ್ರಿಯದರ್ಶಿನಿ, ನೂರ್ ಫಾತಿಮಾ ಮೌಸಿನ್ ತಾಜ್ರಿಂದ ಮಕ್ಕಳಿಗೆ ದಿನನಿತ್ಯದ ಪಾಠವನ್ನ ಬೋಧಿಸಲಾಗುತ್ತಿದೆ. ಇದೇ ವೇಳೆ ಕಂಜನ್ ಆನೆಯ ಜೊತೆ ಆಗಮಿಸಿರುವ ರಾಜು ಎಂಬ ವ್ಯಕ್ತಿ ಕೂಡ ಮಕ್ಕಳ ಜೊತೆ ಕಲಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಮಕ್ಕಳ ಜೊತೆ ಕುಳಿತು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ವಿಶೇಷವಾಗಿ ಮಕ್ಕಳು ಅರಮನೆ ಅಂಗಳದಲ್ಲಿ ಆಟ ಪಾಠ ಎರಡರಲ್ಲೂ ಕಾಲ ಕಳೆಯುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ 2024-25ನೇ ಸಾಲಿನ ದಸರಾ ಮಹೋತ್ಸವ ಪ್ರಾರಂಭ ಆಗಿದೆ. ದಸರಾ ಮಹೋತ್ಸವದ ಪ್ರಾರಂಭಕ್ಕಾಗಿ ಇಲ್ಲಿ ಮಾವುತರು ಮತ್ತು ಕಾವಾಡಿಗಳೆಲ್ಲ ಅರಮನೆ ಆವರಣದಲ್ಲಿ ಬಂದು ಬೀಡು ಬಿಟ್ಟಿದ್ದಾರೆ. ಅವ್ರ ಜೊತೆಗೆ ಅವರ ಕುಟುಂಬ ಸಮೇತ ಮಕ್ಕಳು ಕೂಡ ಬಂದಿರೋದ್ರಿಂದ ಅವರ ಮಕ್ಕಳಿಗೆ ಶಾಲೆಯಲ್ಲಿ ಯಾವುದೇ ರೀತಿಯಾದಂಥ ಶಿಕ್ಷಣ ವಂಚಿತರಾಗಬಾರ್ದು ಅಂಥೇಳಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಇಲ್ಲಿ ತಾತ್ಕಾಲಿಕವಾಗಿ ಶಾಲೆಯನ್ನು ತೆರೆದಿದ್ದೀವಿ. ಈ ಶಾಲೆಯನ್ನು ತೆರೆಯೋದಕ್ಕೆ ನಮ್ಮ DDPI ಸಾಹೇಬರಾದಂಥ ಶ್ರೀಯುತ ಜವರೇಗೌಡ ಸರ್ ಅವರು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ರಾಜು ಸರ್ ಅವರು ಹಾಗೂ ನಮ್ಮ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಯಾದಂಥ ಶ್ರೀಯುತ ಶ್ರೀಕಂಠ ಸ್ವಾಮಿ ಸರ್ ಅವರು ಹಾಗೂ ನಮ್ಮ ನೋಡಲ್ ಅಧಿಕಾರಿಯಾದಂಥ ಶ್ರೀಮತಿ ಮಂಜುಳಾ ಮೇಡಮ್ ರವರ ಮಾರ್ಗದರ್ಶನದಲ್ಲಿ ನಾವು ಈ ತರಗತಿಗಳನ್ನು ಇಲ್ಲಿ ಆರಂಭ ಮಾಡಿದ್ದೀವಿ. ಮಕ್ಕಳಿಗೆ ನಾವು ಶಾಲೆಯನ್ನು ಆಕರ್ಷಕವಾಗಿ ಮಾಡಬೇಕಂತ ಹೇಳಿಬಿಟ್ಟು ನಾವು ಮೊದಲೇ ಇದನ್ನು ಪೂರ್ವ ತಯಾರಿ ಮಾಡಿಕೊಂಡು ಶಾಲೆಯನ್ನು ಆಕರ್ಷಣೀಯವಾಗಿ ಮಾಡೋದಕ್ಕೆ ಚಾರ್ಟ್ಗಳನ್ನು ಮಕ್ಕಳ ಕಲಿಕೆಗೆ ಅನುಕೂಲವಾಗೋ ರೀತಿಯಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಮಕ್ಕಳಿಗೆ ಒಂದು ಕಾನ್ಸೆಪ್ಟನ್ನು ಕಲಿಸಬೇಕು ಅಂತ ಹೇಳಿದ್ರೆ ನಾವು ಆ ಚಾರ್ಟ್ಗಳ ಮೂಲಕ ಅವರಿಗೆ ಕಲಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ತಿಳ್ಕೊಂಡಿದ್ದೀವಿ. ಸರ್, ಈಗ ಸದ್ಯಕ್ಕೆ 20-25 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಎಲ್ಲ ವಯೋಮಾನದ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ 1ನೇ ತರಗತಿಯಿಂದ ಇದ್ದಾರೆ. 1ರಿಂದ ನಮಗೆ 9, 10 ತನಕನೂ ಮಕ್ಕಳು ಬರ್ತಾ ಇದ್ದಾರೆ. ಅವರ ಮಕ್ಕಳಿಗೆ ಕಲಿಕಾ ಮಟ್ಟವನ್ನು ನಾವು ನೋಡಿಕೊಂಡು ಅವರನ್ನು ಗುಂಪುಗಳನ್ನಾಗಿ ಮಾಡಿಕೊಂಡು ಅವ್ರಿಗೆ ಕಲಿಸ್ತಾ ಇದ್ದೀವಿ. ಸರ್, ದುಬ್ಬಾರೆ ಧನಂಜಯ ಆನೆಗೆ ರೇಷನ್ ಕೊಡ್ತೀವಿ. ಹುಲ್ಲು, ಭತ್ತ, ಕಾಯಿ, ಬೆಲ್ಲ ಎಲ್ಲ ಕೊಡ್ತೀವಿ. ಓದಬೇಕು. ನಮ್ಮ ನಾಡು ಎಲ್ಲ ಮಾತೃಗಳೆಲ್ಲ ಚೆನ್ನಾಗಿರಬೇಕು. ಓಕೆ, ಎಲ್ಲ ಆನೆಗಳೆಲ್ಲ ಕಳಿಸ್ತೀವಿ, ಮಾತಾಡ್ತೀವಿ, ಎಲ್ಲ ಕೊಡ್ತವೆ, ನಮ್ಮ ಮಾತು ಕೇಳ್ತವೆ. ಅದು ಸರ್. ಓದಕ್ಕೆ ಓದಬೇಕು ಅಂತ ನಾನು ತುಂಬ ಅನ್ಸೇನಿಲ್ಲ. ಈಗ ಕಲಿತಾ ಇದ್ರೆ ಮಕ್ಕಳು ಏನು ಅನಿಸ್ತದೆ? ಈಗ ಮಕ್ಕಳ ಜೊತೆ ಕಲಿತಾ ಇದ್ದೀರಾ? ಕಲಿತೀವಿ ಸರ್. ಏನಕ್ಕೆ ಓದಲಿಲ್ಲ ನೀವು? ಓದಲಿಲ್ಲ. ಓದಕ್ಕಾಗಲಿಲ್ಲ? ನೀವು ಓದಕ್ಕೆ ಇಂಟ್ರೆಸ್ಟ್ ಬಂತಾ? ಇಂಟ್ರೆಸ್ಟ್ ಫಸ್ಟ್. ಏನೇನು ಬರೀತೀರಾ ಈಗ? ಹಿಂದೆ ಬನ್ನಿ. ಏನೇನು ಬರೀತಾ ಇದ್ದೀರಾ? ಹಿಂದೆ ಬನ್ನಿ. ಅಲ್ಲ, ಅಕ್ಷರಗಳು ಎಲ್ಲ ಬರೆಯೋಕ್ಕೆ ಬರುತ್ತಾ ಈಗ? ಬರೀತಿ. ಎಷ್ಟು ವರ್ಷ ನಿಮಗೆ? ಹಿಂಗೆ 18. ನಿಮ್ಗೆ ಎಷ್ಟು ವಯಸ್ಸು? ನಿಮ್ಮ ವಯಸ್ಸು ಎಷ್ಟು? ವಯಸ್ಸು 21. ಸರಿಯಾಗಿ ಹೇಳ್ರಿ. ನಿಮ್ಮ ಹೆಸರು? ಕಾಡಿನ ರಾಜ.